ಹಲೋ ಗಾಯ್ಸ್, ವೆಲ್ಕಮ್ ಟು ನಮ್ರತಾ ಜೀವನ. ಇದು ನಮ್ಮ ಧರ್ಮಸ್ಥಳ ವ್ಲಾಗ್ ಆಗಿರುತ್ತೆ. ಲೈಟಾಗಿ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಮೆಮೊರಿ ಆಗಿ ಉಳ್ಕೊಳ್ಳಿ ಅಂತ ವ್ಲಾಗ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಹಿಂಗೆ ಫ್ಯಾಮಿಲಿಯಾಗಿ ಟ್ರಿಪ್ ಹೋಗಿ ಬಹಳ ವರ್ಷಗಳೇ ಆಗೋಯ್ತು ಅನಿಸುತ್ತೆ. ಈಗ ಕಾಲ ಕೂಡಿ ಬಂತು, ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಸರೌಂಡಿಂಗ್ ಈ ಟೈಮಲ್ಲಿ ಜೂನ್ ಜುಲೈ ಟೈಮಲ್ಲಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಫಸ್ಟು ಧರ್ಮಸ್ಥಳಕ್ಕೆ ಬಂದ್ವಿ. ಫಸ್ಟ್ ಸ್ನಾನ ಮಾಡಿಬಿಡೋಣ ಅಂತ ನೇತ್ರಾವತಿಗೆ ಹೋಗಿ ಅಲ್ಲಿ ಹೊಸ್ದಾಗಿ ಮಳೆ ಬಂದು ಹೊಸ ನೀರು ಬಂದಿತ್ತು. ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಪ್ಲೇಸ್ ತುಂಬ ಜನ ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ಆ್ಯಂಡ್ ಸೇಫ್ಟಿ ಮೆಜರ್ಸ್ಗೆ ತುಂಬ ಸ್ಟ್ರಿಕ್ಟಾಗಿ ಇದು ಮಾಡಿದ್ದಾರೆ. ಚೆನ್ನಾಗಿತ್ತು. ನೀರು ತುಂಬ ಕೋಲ್ಡ್ ಇತ್ತು. ಸೊ ಅಲ್ಲಿ ಮುಳುಗಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾಕೆ ಅಷ್ಟು ಈಗ ಬೆಳಗ್ಗೆಏನು ಬಂದಿರಲಿ ಇದು ನಾವು ಧರ್ಮಸ್ಥಳ 11 ಗಂಟೆಗೆ ರೀಚ್ ಆದ್ವಿ. ಆದರೂ ಅಲ್ಲಿ ನಮಗೆ 2:30 3 o'clock ಆಗುತ್ತೆ. ಫಸ್ಟ್ ಊಟ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ಕಳಿಸ್ಬಿಟ್ರು. ನಾವೆಲ್ಲ ಆಮೇಲೆ ಊಟಕ್ಕೆ ಹೋದ್ವಿ. ತುಂಬ ಸಿಸ್ಟಮ್ಯಾಟಿಕ್ ಮಾಡಿಬಿಟ್ಟಿದ್ದಾರೆ. ಊಟಕ್ಕೂ ಸ್ವಲ್ಪ 1 ಕಿಲೋಮೀಟರ್ ಅಷ್ಟು ನಡೀಬೇಕು. ಊಟದ ಬಗ್ಗೆ ಮಾತಾಡೋಂಗೆ ಇಲ್ಲ. ಊಟ ತುಂಬ ಚೆನ್ನಾಗಿತ್ತು. ಊಟ ಆದಮೇಲೆ ನಮ್ಮನ್ನ ಒಂದು ರೂಮಿಗೆ ಕೂಡಾಕ್ತಾರೆ. ಇಲ್ಲೇನಂದರೆ 200 rupees ಟಿಕೆಟ್ ಇದು. ಇಲ್ಲೆಲ್ಲ ನೋಡಿದ್ರೆ ನೀವು ಟಿ ವಿ ಇದೆ, ಎ ಸಿ ಇದೆ, ಆ್ಯಂಡ್ ಚೈಲ್ಡ್ ಕೇರು, ವಾಶ್ರೂಮ್ಸು, ಆಮೇಲೆ ತಿಂಡಿ ಬೇಕಿದ್ರೆ ತಿಂಡಿ ಎಲ್ಲನೂ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಬಟ್ ಇದು ನೆಸೆಸಿಟಿ ಇರಲಿಲ್ಲ. ಲೈಕ್ 2 hours 3 hours ಇಲ್ಲಿ ಕೂಡಾಕೋದು. ತುಂಬ ಬೇಗನೆ ದರ್ಶನ ಆಯಿತು. ಅಲ್ಲಿ ಬಿಟ್ಟ ಮೇಲೆ 10 ನಿಮಿಷಕ್ಕೆ 15 ನಿಮಿಷಕ್ಕೆ ಆಗೋಯಿತು. ಬಟ್ ಇಲ್ಲಿ ಕೂಡಾಕೋದೇ ನೆಸೆಸಿಟಿ ಇರಲಿಲ್ಲ. 2 hours 3 hours ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಪಾಪು ನೋಡ್ಬೋದು, ತುಂಬ ಆ್ಯಕ್ಟಿವ್ ಆಗಿ ತುಂಬ ಆಟ ಆಡೋದು. ಅಲ್ಲಿ ಎಲ್ರೂ ಹೋಗಿ ಮಾತಾಡ್ಸುತ್ತೆ ನನ್ನ ಮಗಳು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು. ದರ್ಶನ ಚೆನ್ನಾಗಾಯಿತು. ಆ್ಯಂಡ್ ಈಚೆ ಇಲ್ಲೊಂದು ಪಾರ್ಕ್ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಅಲ್ಲೇ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ನಮ್ಮ ಪಾಪ ವರ್ಷದಲ್ಲಿ ಹಚ್ಕೊಂಡ್ಬಿಟ್ಟಿದ್ಲು. ಹೆಂಗಿತ್ತು ದರ್ಶನ? ಹೆಂಗಿತ್ತಮ್ಮ? ಎಲ್ಲ ಟಯರ್ಡ್ ಆಗ್ಬಿಟ್ಟವ್ರೆ. ಹೆಂಗಿತ್ತು ದರ್ಶನ? ಯಾರು ಟಯರ್ಡ್ ಆಗ್ಬಿಟ್ಟವ್ರೆ. ಇಂಗ್ಲೀಷ್ ಪಾಪು ಕಾಣಿಸ್ತಾ ಇದ್ದೀನಾ? ಹಾಂ, ಏನು ಮಾತಾಡಲಿ? ಮಾತಾಡಿ. ತುಂಬ ದಿನ ನಮ್ಮ ಪಾಪು ಚೆನ್ನಾಗಿಲ್ವಾ? ಓಹೋ, ಕಾರಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾನಂತೆ. ನಾ ಏನು ಮಾತಾಡ್ತಾನೆ ನೋಡೋಣ. ಅಲ್ಲಿ ನಿಮ್ಮಿಬ್ರದ್ದು ಒಂದು ಫೋಟೋ ತೆಗಿತೀನಿ. ಎಬ್ಬಿಸ್ಬಿಟ್ರಾ? ಅಲ್ಲಿ ಮುಗಿಸ್ಕೊಂಡು ಫೇಮಸ್ ಫುಲ್ಜರ್ ಸೋಡಾ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಎಕ್ಸ್ಪೆಕ್ಟೇಷನ್ ನಾನೇನೋ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿತ್ತು. ಕುಡಿಬೋದು, ಒಂದ್ಸಲ ಕುಡಿಯೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಯಾರು ಧರ್ಮಸ್ಥಳ ಹೋದರೆ ಟ್ರೈ ಮಾಡ್ಬೋದು. ಹೆಜ್ಜೆಗೆ ಒಂದು ಅಂಗಡಿ ಇದೆ, ಸೊ ಟ್ರೈ ಮಾಡ್ಬೋದು. ಚೆನ್ನಾಗಿತ್ತು ಟೇಸ್ಟು. ನಾನು ಟ್ರೈ ಮಾಡಿದೆ, ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲ ಟ್ರೈ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಮಧ್ಯಾಹ್ನ ಬಂದ್ಬಿಟ್ಟಲ್ಲ.
ನೆಕ್ಸ್ಟ್ ನಾವು ಸೌದಡ್ಕಾಗೆ ಬಂದ್ವಿ. ಇಲ್ಲೂ ತುಂಬ ಬೇಗನೆ ದರ್ಶನ ಆಯಿತು. ಗಣೇಶ ಅಂತೂ ಕೇಳೋದೇ ಬೇಡ, ತುಂಬ ಚೆನ್ನಾಗಿತ್ತು ಅದು ಗಣೇಶ ಮಾತ್ರ. ಇಲ್ಲಿಂದ ಈಚೆ ಎಲ್ಲ ಚಪ್ಪಲಿ ಕಾಲು ತೊಳ್ಕೊಂಡು ಹೋದ್ವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಗಂಟೆಗಳು ಕಟ್ಟಿದ್ರು, ಅದು ಏನಕ್ಕೆ ಕಟ್ಟಿದ್ರು ಅಂತ ನನಗೂ ಐಡಿಯಾ ಬರಲಿಲ್ಲ. ಮೇ ಬಿ ಏನೋ ಹರಕೆ ಹೊತ್ಕೊಂಡು ಕಟ್ಟಿರ್ತಾರೆ ಅನಿಸುತ್ತೆ. ಮೇ ಬಿ ತುಂಬ ಗಂಟೆಗಳು ಕಟ್ಟಿದ್ರು, ದೊಡ್ಡ ದೊಡ್ಡ ಗಂಟೆ ಎಲ್ಲ ಕಟ್ಟಿದ್ರು. ನಿಮ್ಗೇನಾರ ಏನಕ್ಕೆ ಗಂಟೆ ಕಟ್ತಾರೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್, ತಿಳ್ಕೊಳ್ಳೋಣ ನಾವು. ಆ್ಯಂಡ್ ಫೋಟೋ ಅಲೌಡ್ ಇರಲಿಲ್ಲ, ಬಟ್ ಆದರೂ ತೊಗೊಂಡಿದ್ದೀನಿ ನಾನು ಒಂದು ಚಿಕ್ಕ ವೀಡಿಯೋನ. ಎಲ್ಲ ಕಡೆನೂ ನನಗೆ ಸ್ವಲ್ಪನೇ ವೀಡಿಯೋ ಮಾಡ್ಕೊಳಕ್ಕಾಗಿತ್ತು. ಜರ್ನಿ ಮಾಡ್ತಿದ್ವಲ್ಲ, ಸ್ವಲ್ಪ ಜಾಸ್ತಿ ಅಂದರೆ ಸ್ಟ್ರೈನ್ ಆಗ್ತಿತ್ತು. ಆಮೇಲೆ ಲಾಸ್ಟಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲೂ ಅಂದ್ಕೊಂಡಾಗಿಂತ ಬೇಗನೆ ದರ್ಶನ ಆಯಿತು. ಒಳಗಡೆ ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಇದು ನೆಕ್ಸ್ಟ್ ದಿನದ ವೀಡಿಯೋ. ಸೊ ವಾಪಸ್ ಬರಬೇಕಾದ್ರೆ ಮಡಿಕೇರಿ ಮೇಲೆ ಬಂದ್ವಿ. ಅಲ್ಲಿ ಒಂದು ಕಾಫಿ ಸ್ಟಾಪ್ ಹಾಕಿ ಒಂದು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಈ ಟ್ರಿಪ್ಪಲ್ಲಂತೂ ತುಂಬಾ ಇಷ್ಟ ಆಯಿತು ಟ್ರಿಪ್ಪು. ಇದೇ ಥರ ನೆಕ್ಸ್ಟು ಹೋಗ್ತಾ ಇರೋದಾ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ 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 ಲೈಕ್ ಮಾಡಿ, ಒಂದು ಆ್ಯಂಡ್ ಕಮೆಂಟ್ ಮಾಡಿ ಏನಾರು ಟೀ ಸ್ಟಾಲ್ ಇದೆ ನೋಡಿದ್ದೀವಿ ಅಂತ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ನೋಡಿದರೆ ಪ್ಲೀಸ್ ನೋಡಿದ್ದೀವಿ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್. ಸೇವೆಯು ಕೊಡುವ ಫಲದ ಕಲ್ಪನೆ